ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ವಿಷ್ಣು ಸಹಸ್ರನಾಮದಲ್ಲಿ ಕೃತಾಗಮಃ ಅಂತಕ್ಕಂಥ ಒಂದು ನಾಮ, ವಿಷ್ಣುವಿನನ್ನು ಕುರಿತಂಥ ಒಂದು ನಾಮ. ಈ ಕೃತಾಗಮಃ ಅಂತಕ್ಕಂಥದ್ದರ ಒಂದು ಅರ್ಥನ ನೋಡೋಣ. ಆ ಕೃತಾಗಮಃ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು. ಈ ಕೃತಾಗಮಃ ಆ ಪದಕ್ಕೆ ಸಂಸ್ಕೃತದಲ್ಲಿ ಅದರ ಒಂದು ವ್ಯಾಖ್ಯಾನ ಕೃತಂ ಸ್ವನಿರ್ಮಿತಂ ಜಗತ್ ಆ ಸಮ್ಯಕ್ ಗಚ್ಚತಿ ಅವಗಚ್ಚತಿ ಇತಿ ಕೃತಾಗಮಃ ಅಂತಕ್ಕಂಥ ಒಂದು ವಿವರಣೆ ಸಂಸ್ಕೃತದಲ್ಲಿ. ಹಾಗಾದರೆ ಏನು ಅಂತಕ್ಕಂಥದ್ದನ್ನು ಈಗ ಸ್ವಲ್ಪ ನೋಡೋಣ. ಇದನ್ನು ಕೃತ ಅಂದರೆ ಮಾಡಿದ, ಅಂದರೆ ಕೃತ ನಿರ್ಮಿಸಿದ, ಆಲ್ರೆಡಿ ಡನ್ ಅಂತಕ್ಕಂಥದ್ದು, ಇದೆಲ್ಲ ಥಿಂಗ್ಸ್ ಡನ್ ಅಂತ. ಅದು ಆಗಮ, ಕೃತ ಆಗಮ. ಆಗಮ ಅಂದ್ರೇನು? ಇಲ್ಲಿ ಆಗಮ ಶಾಸ್ತ್ರದ ಬಗ್ಗೆ, ವಿದ್ಯೆಯ ಬಗ್ಗೆ, ಇಲ್ಲಿ ವೇದಗಳು, ಶಾಸ್ತ್ರಗಳು ಮತ್ತು ಜ್ಞಾನರೂಪದ, ದಿವ್ಯ ಜ್ಞಾನರೂಪದ ಮಂತ್ರಗಳು, ಎಲ್ಲ ರೀತಿಯ ಮಂತ್ರಗಳು ಇವೆಲ್ಲವೂ ಸೇರುತ್ತೆ. ಕೃತಾಗಮ ಅಂದರೆ ವೇದಗಳು ಮತ್ತು ಶಾಸ್ತ್ರಗಳನ್ನು ಪ್ರಕಟಿಸಿದವನು, ಅದನ್ನು ಒನ್ ಹೂ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಅಂತಕ್ಕಂಥದ್ದು ಅರ್ಥ ಕೃತಾಗಮ. ವೇದಗಳಲ್ಲಿರುವ ಮತ್ತು ಇದೆಲ್ಲ ಶಾಸ್ತ್ರದಲ್ಲಿ ಇದೆಲ್ಲ ಇರ್ತಿಯಲ್ಲ, ಈ ಮಂತ್ರಗಳನ್ನೆಲ್ಲ ಆಗಮ ಶಾಸ್ತ್ರ ಅಂತ ಹೇಳ್ತಾರೆ. ಇವು ಈ ಮಂತ್ರಗಳು, ಈ ಶಾಸ್ತ್ರಗಳು, ಇವನ್ನೆಲ್ಲವನ್ನೂ ಕೂಡ ನಮ್ಮಲ್ಲಿ ಮಾನವರು ರಚಿಸಿದವುಗಳಲ್ಲ ಅಂತಕ್ಕಂಥದ್ದೊಂದು ಪ್ರತೀತಿ. ಅಂದರೆ ಪ್ರಾಚೀನ ಋಷಿಗಳು ಒಂದು ರೀತಿಯ ಗಾಢವಾದ ಧ್ಯಾನದಲ್ಲಿದ್ದಾಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲವನ್ನೂ ಮೀರಿದ್ದಾಗ ಪರಮಾತ್ಮನ ಚೈತನ್ಯವನ್ನು ಅನುಭವಿಸಿದ ಆ ಸಂದರ್ಭದಲ್ಲಿ ಈ ರೀತಿಯ ವೇದ ಮಂತ್ರಗಳು ಅವರ ಅಂತಃಕರಣದಲ್ಲಿ ಪ್ರಕಾಶಿಸಿದವು ಅಂತಕ್ಕಂಥದ್ದು ಅದರ ಅರ್ಥ. ಅಂದರೆ ಸ್ಮೃತಿ, ಶ್ರುತಿ ಅಂತಕ್ಕಂಥದ್ದೆಲ್ಲ. ಶ್ರುತಿ ಅಂತಂದರೆ ಕೇಳ್ಮೇಲೆ ಬಂದಿರತಕ್ಕಂಥದ್ದು. ಸ್ಮೃತಿ ಅಂತಂದರೆ ಏನು ಅಂದರೆ ಬಹಳ ಹಿಂದೆ ಅಥವಾ ಪ್ರಾಚೀನ ಋಷಿ, ಈಗಲೂ ಕೂಡ ಇದ್ದಾರೆ ಭಾಳಷ್ಟು ಜನ, ಆ ರೀತಿಯ ಒಂದು ಗಾಢವಾದ ಧ್ಯಾನದಲ್ಲಿದ್ದಾಗ, ಆ ಗಾಢ ಧ್ಯಾನದಲ್ಲಿ ಏನು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವೆಲ್ಲವಕ್ಕೂ ಕೂಡ ಅತೀತವಾಗಿ, ಇವೆಲ್ಲವೂ ಕೂಡ ಮೀರಿದಂಥ ಆ ಸಮಯದಲ್ಲಿ ಆ ಒಂದು ರೀತಿಯ ಆ ಒಂದು ಪರಮಾತ್ಮನ ಚೈತನ್ಯವನ್ನು ಅನುಭವಿಸಿದ ಕ್ಷಣದಲ್ಲಿ ವೇದಮಂತ್ರಗಳು ಬಂದುವು ಅಂತಕ್ಕಂಥದ್ದು. ಈಗಲೂ ಕೂಡ ಎಷ್ಟೋ ಕಡೆ ಎಲ್ಲ ನಾವು ನೋಡ್ತೀವಲ್ಲ, ಸೈನ್ಸ್ ಅಥವಾ ವಿಜ್ಞಾನದಲ್ಲಿ ಎಷ್ಟೋ ವಿಚಾರಗಳು ಬಂದಾಗ ಅವರಿಗೆ ಗೋಚರವಾಗ್ತವೆ. ಗಾಢವಾದ ಆಲೋಚನೆಯಲ್ಲಿದ್ದಾಗ ಇವು ಗೋಚರವಾಗ್ತವೆ. ಅದೇ ರೀತಿ ಆಗಿನ ಕಾಲದಲ್ಲಿ ಆಗಿದ್ದು ಅಂತಕ್ಕಂಥದ್ದು. ಅಂದರೆ ಋಷಿಗಳು ವೇದಗಳನ್ನು ರಚಿಸಲಿಲ್ಲ, ಆದರೆ ಅವರು ಪರಮಾತ್ಮನಿಂದ ಪ್ರಕಟವಾದ ಆ ಗಾಢವಾದ ಸ್ಥಿತಿಯಲ್ಲಿದ್ದಾಗ ಅವರ ಮನಸ್ಸಿಗೆ ಬಂದಂಥ ಜ್ಞಾನವನ್ನು ಅನುಭವಿಸಿದರು. ಆ ಜ್ಞಾನವನ್ನು ವಾಕ್ ರೂಪದಲ್ಲಿ ಹೇಳಿದರು ಅಂತಕ್ಕಂಥ ರೀತಿಯಲ್ಲಿ ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಈ ವೇದಗಳು ನಿಜವಾದ ಮೂಲ, ಆ ವೇದಗಳ ನಿಜವಾದ ಮೂಲ ಪರಮಾತ್ಮನೇ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲ ವೇದಗಳ ಮೂಲಕ ತಿಳಿಯಬೇಕಾದವನು ನಾನೇ ಅಂತಕ್ಕಂಥದ್ದು. ನೀವು ಯಾವುದೇ ರೀತಿ ತೊಗೊಂಡ್ರೂ ಕೂಡ ನಾನೇ ಅದು. ಅಂದರೆ ನೀವು ಯಾವುದು ಸೈನ್ಸು, ಅದು ನಾನೇ. ಮನೋವಿಜ್ಞಾನ, ಅದು ನಾನೇ. ಆಮೇಲೆ ಮಂತ್ರಗಳ ಮೂಲಕ ನಮ್ಮನ್ನು ದ್ರಷ್ಟಾರ ನೋಡಬೇಕಾದ ಅದು ನಾನೇ, ಎಲ್ಲವೂ ನಾನೇ ಅಂತಕ್ಕಂಥ ಮಾತನ್ನು ವೇದೈಶ್ಚ ಸರ್ವರಹಮೇವ ಏನೋ ವೇದ್ಯ ಅಂತಲೋ ಏನೋ ಒಂದಿದೆ ಮಾತು.
ಈ ರೀತಿ ಅಂದರೆ ಎಲ್ಲ ವೇದಗಳ ಮೂಲಕ ತಿಳಿಯಬೇಕಾದ ನಾನೇ ಅಂತಕ್ಕಂಥದ್ದು. ಹಾಗಂದರೆ ವೇದಗಳ ಮೂಲವೂ ನಾನೇ, ಅವುಗಳ ಜ್ಞಾನವನ್ನು ತಿಳಿಯುವವನೂ ನಾನೇ ಅನ್ನುವ ಅರ್ಥ ಈ ಕೃತಾಗಮ ಅಂತಕ್ಕಂಥದ್ದು. ವೇದಗಳ ಮೂಲ, ಋಷಿಗಳಿಗೆ ಪ್ರಕಟವಾದ ದಿವ್ಯಜ್ಞಾನ, ಎಲ್ಲ ಶಾಸ್ತ್ರಗಳ ಮೂಲ ಚೈತನ್ಯ, ಸನಾತನ ಧರ್ಮದ ಜ್ಞಾನ ಪ್ರವಾಹದ ಮೂಲ ನಾರಾಯಣನೇ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಶಾಸ್ತ್ರಗಳು, ವೇದಗಳು, ಅವೆಲ್ಲ ಮೂಲ ಕರ್ತೃ, ಋಷಿಗಳಿಗೆ ದಿವ್ಯ ಜ್ಞಾನವನ್ನು ಕೊಟ್ಟಂಥ ಪರಮಾತ್ಮ, ಎಲ್ಲ ಶಾಸ್ತ್ರಜ್ಞಾನದ ಮೂಲ, ವೇದಗಳ ಮೂಲಕ ಎಲ್ಲದರ ಮೂಲಕ ತಿಳಿಯಬೇಕಾದ ಪರಮಸತ್ಯ ಎಲ್ಲವೂ ಕೂಡ ಜ್ಞಾನ ಸ್ವರೂಪವು ಎಲ್ಲವೂ ಶ್ರೀನಾರಾಯಣನೇ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಕೃತಾಗಮ ಎಂಬ ಪದದ ಒಂದು ಅರ್ಥವನ್ನು ನಾವಿಲ್ಲಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.